ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತೇನು ವಿಶೇಷ ಅಂತಂದರೆ ಇವತ್ತು ಬುಧವಾರ. ಇವತ್ತು ಸಿಹಿ ಊಟ. ಇವತ್ತು ಸ್ನೇಹಿತರು ಇವತ್ತು ಮಡ ಕೂಡ ಒಯ್ತಾರೆ ನೋಡಿ. ಮಡ ಒಯ್ತಿರೋದು ಬೆಲ್ಲನ ನಿಮ್ಗೆ ಕೇಳಿರ್ಬೋದು. ಬೆಲ್ಲನ ಮಾಡೋಂಥದ್ದು ಇವತ್ತು ಸ್ನೇಹಿತರೆ. ನೋಡಿ ತುಂಬ ಜನ ಮಡ ಒಯ್ತಿದ್ದಾರೆ. ಇದ್ಯವ್ರಿಗೆ ಮಡ ಓದ್ಬಿಟ್ಟು ನಮ್ಮ ಜನರು ಹೊಸರು ಅಂತ ಮಡ ಬೇಯಿಸ್ತಿರೋದು ನೋಡಿ. ತುಂಬ ಜನ ಸೇರಿದ್ದಾರೆ, ಮಡ ಒಯ್ತಿದ್ದಾರೆ ನಮ್ಮೂರ ಜನ. ಸ್ನೇಹಿತರೆ ಈ ಯೂಟ್ಯೂಬು ಫೇಸ್ಬುಕ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಕೊಡಿ, ಸಬ್ಸ್ಕ್ರೈಬ್ ಯೂಟ್ಯೂಬ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೂ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೋಡಿ. ಇವರು ನಮ್ಮ ಫ್ಯಾಮಿಲಿ, ನಮ್ಮ ತಾಯಿ, ನಮ್ಮ ಮಿಸ್ಸಸ್, ನಮ್ಮ ಮಕ್ಕಳು. ಸ್ನೇಹಿತರೆ ಇವರು ಗರೋರು ಅಂತಾರೆ. ಸ್ನೇಹಿತರೆ ಇವರು ಊಟ ತಿಂಡಿ ಬಿಟ್ಟು 15 ದಿನ ಕೂಡ ಆಗಿರುತ್ತೆ. ಇವರು ಹಣ್ಣು ಮತ್ತು ಹಾಲು ಕುಡ್ಕೊಂಡು ಮಾತ್ರ ಹಿಂಗೆ ಒಂದು 15 ದಿನ ಹಿಂಗೆ ಇದೇ ಥರ ಇರ್ತಾರೆ ನೋಡಿ. ನಮ್ಮ ಊರು ಜಾತ್ರೆ ಫುಲ್ಲು ಅದ್ದೂರಿಯಾಗಿ ನಡೀತದೆ. ನೆಕ್ಸ್ಟ್ ವರ್ಷ ನಾನು ಖಂಡಿತ ವೀಡಿಯೋ ಮಾಡ್ತೀನಿ, ವಿಸಿಟ್ ಮಾಡಿ ನೋಡ್ದಿದ್ದಾರು. ಇವಾಗ ಮಾರಮ್ಮ ಕರ್ಕೊಬರೋ ಅಂಥದ್ದು ಇವಾಗ ಇದು ನೋಡಿ. ಇವಾಗಲೂ ಡ್ಯೂಟಿ ಶೋ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನನ್ನ ಸರ್ಪ್ರೈಸ್ ಆಗಿರೋರು ಪಾಪ ಸ್ನೇಹಿತರುಗಳು ತುಂಬ ಜನ, ಫ್ರೆಂಡ್ಸ್ ಆಗಲಿ ಸ್ನೇಹಿತರಾಗಲಿ ತುಂಬ ಜನ ನನ್ನ ಕರೆದ್ಬಿಟ್ಟು ಮಾತಾಡಿಸಿದ್ರು. ತುಂಬ ಖುಷಿ ಕೂಡ ಆಯಿತು ನನಗೆ. ನಿಮಗೆ ಸರ್ಪ್ರೈಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ವೀಡಿಯೋಸ್ಗಳು ನಾನು ನೋಡ್ತಿದ್ದೀನಿ. ನಮ್ಮ ಜನರವರು, ಹೊಸರವರು ಮತ್ತು ಬೇರೆ ಊರವರು ಕೂಡ ನನ್ನ ಮಾತಾಡಿಸಿದ್ರು. ಅದು ತುಂಬ ಖುಷಿ ಆಯಿತು. ಹಿಂಗೆ ನಿಮ್ಮ ಸಪೋರ್ಟ್ ಮಾಡಿ, ಹಿಂಗೆ ಶೇರ್ ಮಾಡ್ತೀರಿ. ನಿಮ್ಮ ಜನರು ಹೊಸರು ಹುಡುಗ ಒಂದೊಂದು ಸ್ವಲ್ಪ ಬೆಳೆಸಿ, ನಿಮ್ಮಿಂದ ಬೆಳೆಯೋಕ್ಕಾಗೋದು ಸಾಧ್ಯ ಇರುತ್ತೆ. ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲ ಕಡೆನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ಸ್ನೇಹಿತರೆ ನೋಡಿ, ಈಗ ಮಡ ಬೇಸಿರೋದು ಯಾವ ಪ್ರಸಾದ ತಗೋಗಿ ನಮ್ಮ ಜನ್ನು ಮರವ ಅಂತಂದರೆ ಶಶಿ ಮಾರಮ್ಮ ದೇವಸ್ಥಾನ ಹತ್ರ ತಗೋಗಿ ಆ ಪ್ರಸಾದನ ಪೂಜೆ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡಾದ್ಮೇಲೆ ತೀರ್ಥ ತಂದು ಎಲ್ಲರಿಗೂ ಕೂಡ ಎರ್ತಾರೆ ಸ್ನೇಹಿತರೆ. ಅದು ಎರ್ಚೋದಂಥ ಮುಖಾಂತರ ಮನೆಗೆ ಹೋಗ್ಬೇಕು. ಆ ತೀರ್ಥ ಎರ್ಚೋ ಗಂಟೆ ಹೋಗೋಗಿಲ್ಲ, ಅಲ್ಲಿ ಇರಬೇಕು. ತೀರ್ಥ ಎರ್ಚಾದ್ಮೇಲೆ ಮನೆಗೆ ಸ್ನೇಹಿತರೆ. ಏನೇ ಮುಂದೆ ಕಾರ್ಯಗಳಿರುತ್ತೆ ಅಂತಂದರೆ ನೋಡಿ, ಇವಾಗ ಆಯಿತು 6:27 ಆಗಿತ್ತು. ತೀರ್ಥ ಎರ್ಚಿದ್ದಾರೆ. ತೀರ್ಥ ಎರ್ಚಿ ನೋಡಿ ಇವಾಗ ಮನೆಗೆ ಹೋಗ್ಬಿಟ್ಟು ಆ ಮರಿಗಳು ಸಾಕಿರ್ತಾರೆ ನೋಡಿ, ನಾಳೆ ಮರಿ ಊಟ ಸ್ನೇಹಿತರೆ. ಗುರುವಾರ ನಾಳೆ ನೋಡಿ ನಮ್ಮೂರಿದು, ನಮ್ಮ ಹಸೂರು ನೈಟ್ ವಿಡಿಯೋ ಮಾಡಿರೋದು ಇದು. ಬಸ್ ಸ್ಟ್ಯಾಂಡ್ ಸ್ನೇಹಿತರೆ, ಇದು ನಮ್ಮೂರು ಬಸ್ ಸ್ಟ್ಯಾಂಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ.